श्रीगुरुभ्यो नमः हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಹರೇ ಶ್ರೀನಿವಾಸ. ಪವನವಿಜಯತೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡ್ತಾ ಇದ್ವಿ ಹೇಗೆ ಭಗವದ್ಗೀತೆ ರಾಯರ ಸ್ತೋತ್ರನೂ ಭಗವದ್ಗೀತೆದೆ ಅರ್ಥಗಳು ಎಷ್ಟೊಂದು ತಿಳಿಸ್ಕೊಡ್ತಾ ಇದೆ. ಒಂದು ರೀತಿ ಬಿಂಬ ಪ್ರತಿಬಿಂಬ ಭಾವ ಇದೆ ಅಂತ. ಅದೇ ರೀತಿ ಹೇಗೆ ರಾಯರು ಮೋಕ್ಷಕ್ಕೆ ಕರಿತಾ ಇದ್ರು ರಾಮದೇವರು. ಎಷ್ಟೋ ಜನ ಹೋದ್ರು, ಆದ್ರೆ ನಾವೆಲ್ಲ ಉಳ್ಕೊಂಡಿದ್ವಿ. ನಮ್ಗೆ ಅನುಗ್ರಹ ಮಾಡೋದಿಕ್ಕೆ ರಾಯರೂ ಉಳ್ಕೊಂಡು ಇವತ್ತಿಗೂ ಅನುಗ್ರಹ ಮಾಡ್ತಿದ್ದಾರೆ. ನಮ್ಮನ್ನೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋಗಕ್ಕೆ ಇಲ್ಲಿ ಇದ್ದಾರೆ ರಾಯರು ಅಂತ ಗುರುಗಳು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಆಮೇಲೆ ಇದು ಹಿಂದಿನ ನಾವು ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ತಗೊಂಡು ಇದಕ್ಕೆ ಉತ್ತರ ಮತ್ತೆ ನೀಡಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮಗೂ ಏನಾದ್ರು ಪ್ರಶ್ನೆ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಇಲ್ಲಾಂದ್ರೆ pavanavijayate@gmail.com ಈ ಇಮೇಲ್ ಐಡಿಗೆ ಕಳಿಸಿ. ನಾವು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕ್ತೀವಿ. ನಮಸ್ಕಾರ ಗುರುಗಳೇ. ಜೈ ಶ್ರೀರಾಮ್. ಗುರುಗಳೇ, ಹಿಂದಿನ ಸಂಚಿಕೆ ಆದ್ಮೇಲೆ ಒಬ್ರು ಪ್ರಶ್ನೆ ಕೇಳ್ತಿದ್ರು. ಈಗ ಎಷ್ಟೊಂದ್ ಜನ ಬಾಬಾಗಳು ಗುರುಗಳು ಎಲ್ಲ ಇದ್ದಾರೆ. ಅವರು ಮನೇಲೇನೆ ಇವಾಗ ರಾಯರ ಮಹಿಮೆ ಎಲ್ಲ ತಿಳಿದಿದೆ, ಆದ್ರೂ ಬೇರೆ ಯಾವುದೋ ಬಾಬಾನು ಫಾಲೋ ಮಾಡ್ತಾರೆ. ಗುರುವಾರ ಬಂದ್ರೆ ಅವ್ರ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಮಾಡ್ತಾರೆ ಅಂತ. ಅವ್ರ ಪ್ರಶ್ನೆ ಏನಂದ್ರೆ, ಹೇಗೆ ರಾಯರೇ ನಿಜವಾದ ಗುರುಗಳು, ಅವ್ರ ಕಡೆಗೆ ಹೇಗೆ ಕರ್ಕೊಂಡು ಬರ್ಬೇಕು ಇವ್ರನ್ನ ಅಂತ ಒಂದು ಪ್ರಶ್ನೆ. ಇದಕ್ಕೇನ್ ಸಮಾಧಾನ ಗುರುಗಳೇ? ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟತಃ ಸತಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಇದು ಎಲ್ಲಿ ನಿಮಗೆ ಪ್ರಶ್ನೆ ಎಲ್ಲಿ ಬಂತು ಅಂದ್ರೆ, ಯಾರಾದರೂ ನಿಮಗೆ ಕೇಳಿದ್ರ? ಇದು ಗ್ರೂಪಲ್ಲಿ ಹಾಕಿದ್ರು ಗುರುಗಳೇ, ಹಿಂದಿನ ಸಂಚಿಕೆ. ಯಾವ್ದು? ಪವನ ವಿಜಯತೆ ಗ್ರೂಪಲ್ಲಿ. ಹೌದೌದು. ಅದೇ ಇದು ಅಂದ್ರೆ ಇವತ್ತು ತುಂಬಾ ಜನಕ್ಕೆ ಇದೇ ಪ್ರಶ್ನೆ ಇದೆ. ಅಂದ್ರೆ ನಮ್ಮ ಮಾಧೂರು ಕೂಡ ಇವತ್ತು ಎಷ್ಟೋ ಜನ ಅಂದ್ರೆ ಬೇರೆ ಬೇರೆಯವ್ರ ಹತ್ರ ಅಂದ್ರೆ ಮಾಧ್ವೇತರರು ಹಂಗೆ. ನಾವು ಇವತ್ತೆಲ್ಲ ಸನಾತನ ಸಂಸ್ಕೃತಿ ಅಂತೆಲ್ಲ ಎಲ್ಲ ಕಡೆ ಕೇಳ್ತೀವಿ. ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರೋ ಪರಂಪರೆ ಅಂತ. ನಾವಿವತ್ತು ಭೂಮಿ ಮೇಲೆ ಎಷ್ಟೋ ಗುರುಗಳು ಅವರೆಲ್ಲ ನೋಡ್ತೀವಿ, ಆದರೆ ಅವ್ರಿಗೆ ಯಾರಿಗೂ ಪರಂಪರೆ ಇರಲ್ಲ. ಮೊದಲು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ, ಅವರು ಯಾರ ಹತ್ರ ಫಾಲೋ ಮಾಡ್ತಾ ಇದ್ದಾರೆ ಅವರು ದೇವ್ರಂತೂ ಅಲ್ಲ. ಯಾಕಂದರೆ ಎಷ್ಟೋ ಜನ ಇವತ್ತು ನಾನೇ ಭಗವಾನ್ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ದೇವ್ರಿಗಿರೋ ಯಾವುದೇ ಲಕ್ಷಣ ಅಂದರೆ ಅವರು ಎಲ್ಲ ಅನಂತ ಗುಣಗಳು, ಕಲ್ಯಾಣ ಗುಣಗಳು ಇರಲ್ಲ, ದೋಷ ದೂರ ಅಂತ ಹೇಳಬೇಕು ಅದು ಇರಲ್ಲ, ಎಷ್ಟೋ ನೂರಾರು ದೋಷಗಳಿರುತ್ತೆ. ಅದರಿಂದ ಅವರು ದೇವರಲ್ಲ, ಜೀವಿ ಅನ್ನೋದು ರೂಲ್ಡ್ ಔಟು. ಎರಡನೇದು ಪರಂಪರೆ ಅಂತ ತಗೊಂಡ್ರೆ ನಾವು ರಾಯರ ಸ್ತೋತ್ರದಲ್ಲೇ ನೋಡ್ತೀವಿ, ವಿಜಯೀಂದ್ರ ಕರಾಬ್ಜೋತ್ತನ್ ಸುಧೀಂದ್ರ ವರಪುತ್ರಕ. ಇವತ್ತೆಂತೆಂಥ ಫೇಮಸ್ ಅವರು ಎಲ್ಲ ಗುರುಗಳಿದ್ದಾರೆ. ನಾನು ಯಾರಿಂದ ಏನೂ ತೊಗೊಂಡಿಲ್ಲ ಅಂತ, ಐ ಹ್ಯಾವ್ ನಾಟ್ ಲರ್ನ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ ಅಂತ ಹೇಳ್ತಾರೆ. ಸುಮ್ಮನೆ ಒಂದು ಟೋಪಿ ಗಡ್ಡ ಬಿಟ್ಕೊಂಡು ಎಲ್ಲ ಕಡೆ ಫೌಂಡೇಶನ್ಗಳು ಒಂದೊಂದು ಸ್ಟೇಟಲ್ಲೂ ತೆಗಿತಾ ಹೋಗೋದು, ಬರೀ ಇಂಗ್ಲೀಷ್ ಮಾತಾಡೋದು. ಜನಗಳಿಗೂ ಅದೇ ಬೇಕು, ಒಂಥರ ಈಗೋ ಮಸಾಜ್ ಆಗುತ್ತೆ. ಏನು ನಿಮ್ಮಲ್ಲಿ ಇವಾಗ ಮಧ್ವ ಮತ ಅಂತ ಬಂದರೆ ತುಂಬ ಕಷ್ಟಗಳು ಇರತ್ತೆ. ವ್ರತ ಮಾಡಬೇಕು, ಏಕಾದಶಿ ಉಪವಾಸ ಮಾಡಬೇಕು. ಹಾಗೆ ಇವಾಗ ಚಿಕ್ಕ ಪುಟ್ಟ ರೋಗಗಳು ಬಂದ್ರೇ ಅದು ತಿನ್ಬೇಡ ಇದು ತಿನ್ಬೇಡ ಅಂತಾರೆ. ಈ ಭವರೋಗ ಅಂದರೆ ಅನಂತ ಜನ್ಮಗಳ ಕರ್ಮ ತೊಳ್ಕೋಬೇಕು. ಅದಕ್ಕಿಷ್ಟು ಪಥ್ಯ ಅಂತ ಮಾಡಲೇಬೇಕಾಗತ್ತೆ. ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ, ವಿಧಿ ನಿಷೇಧ ಅಂತ. ಎಲ್ಲರೂ ಯೋಗ, ಧ್ಯಾನ, ಮೆಡಿಟೇಷನ್ನು ಅದು ಅಂತೆಲ್ಲ ಮಾಡ್ತಾರೆ. ಆದರೆ ಯೋಗ ಅನ್ನೋಂಥ ಫಸ್ಟ್ ಬಂದರೆ ಅಷ್ಟಾಂಗ ಯೋಗಗಳಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಈ ಮೊದಲನೇ 2 ಸ್ಟೆಪ್ಪು ಯಮ ನಿಯಮ. ಯಮ ಅಂದರೆ ಏನು ಮಾಡಬಾರ್ದು, ನಿಯಮ ಅಂದರೆ ಏನು ಮಾಡಲೇಬೇಕು.
ವಿಧಿ ನಿಷೇಧಗಳು ಅಂತ ಹೇಳ್ತೀವಲ್ಲ, ಇದು ನಮ್ಮ ಮಧ್ವ ಮತದಲ್ಲಿ ಬಿಟ್ಟು ಇನ್ನೆಲ್ಲೂ ಇಲ್ಲ. ಬೇರೆದರಲ್ಲೆಲ್ಲ ಎಲ್ಲರೂ ದೇವರು ಇಲ್ಲ, ಎಲ್ಲ ಯಾರು ಏನು ಬೇಕಾದರೂ ಆಗ್ಬೋದು, ಪರಂಪರೆ ಇಲ್ಲ, ಯಾವುದು ಗುರು ಪರಂಪರೆನೇ ಇಲ್ಲದೆ ಮೇಲೆ ಇನ್ನು ಸಂಪ್ರದಾಯ ಎಲ್ಲಿಂದ ಬರುತ್ತೆ? ಇವಾಗ ಅವರು ಯಾರು ಗುರು ಅಂತ ಹೇಳ್ತಿದಾರೋ ಅವ್ರ ಅಪ್ಪ ತಾತ ಏನು ಮಾಡ್ತಿದ್ರೋ ಯಾರಿಗೂ ಗೊತ್ತಿಲ್ಲ. ಅವ್ರ ಗುರು ಪರಮ ಗುರು ಯಾರು? ಇಲ್ಲಿ ತಿಮ್ಮಣ್ಣಾಚಾರು, ಕನಕಾಚಲ ಭಟ್ರು ಇವರೆಲ್ಲ ದೊಡ್ಡ ವಿದ್ವಾಂಸರು. ಅದಕ್ಕೆ ಮಂಗಳಾಷ್ಟಕಲ್ಲಿ ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪಃ, ಹಂಗೆ ಮಧ್ವಾಚಾರ್ಯರ ವಂಶದಲ್ಲಿ ಬಂದಿರೋದು ಇವರು. ಇವ್ರಿಗೊಂದು ಗುರು ಪರಂಪರೆನೇ ಇದೆ. ಅದೇ ಥರ ಮಧ್ವಾಚಾರ್ಯರು ಸನಕಾದಿ ಪರಂಪರೆ 5000 ವರ್ಷದಿಂದ, ಹೇಗೆ ದೂರ್ವಾಸ ಪರಂಪರೆ ಇವತ್ತಿಗೂ 5000 ವರ್ಷದ ಹಿಂದೆ ದೂರ್ವಾಸಪುರ ಅಂತ ಭೀಮನಕಟ್ಟೆ ಮಠ, ಹಂಗಿದು ಅನಾದಿ ಕಾಲದಿಂದ ಯುಗಾಂತರದಿಂದ ಬರ್ತಾ ಇದೆ ಪರಂಪರೆ ಅವಿಚ್ಛಿನ್ನವಾಗಿ. ಇಂಥ ಪರಂಪರೆ ಇನ್ನು ಭರತಖಂಡದಲ್ಲಿ ಇನ್ಯಾವುದೂ ಇಲ್ಲ. ಅದಕ್ಕೆ ಮಧ್ವ ಮತ ಅವತ್ತು ಎಷ್ಟೇ ಸನ್ಯಾಸಿಗಳಿದ್ರು ಅಚ್ಯುತ ಪ್ರೇಕ್ಷಾಚಾರ ಹತ್ರನೇ ಯಾಕೆ ತಗೊಂಡ್ರು ಅಂದರೆ ಇದು ಅವಿಚ್ಛಿನ್ನ ಪರಂಪರೆ. ಹಂಗೆ ಮಧ್ವಾಚಾರ್ಯರು ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಹೇಳ್ದಂಗೆ, ವಾದಿರಾಜರು ತ್ವತ್ಪಾದಾರ್ಚಕ ವಾದಿರಾಜ ಯತೀರಿತಂ ಗುಣಪೂರಿತಂ ಅಂತ. ಬೇರೆ ಗುರುಗಳ ಹತ್ರ ಹೋದ್ರೆ ಅವರು ಸ್ವಯಂ ಎಲ್ಲ ಏನೋ ಪವಾಡ ಮಾಡ್ತಾ ಇರ್ತಾರೆ, ಅದರಿಂದ ಎಲ್ಲ ಜನಗಳು ಹೋಗ್ತಾರೆ. ಅಲ್ಲಿ ಏನೋ ಅವರು ಬೇರೆ ಭಗವದ್ ಭಕ್ತಿಯನ್ನು ಹಾಕಲ್ಲ, ಅವ್ರದ್ದು ಏನೋ ಒಂದು ಪ್ಯಾಕೇಜ್ ಇರುತ್ತೆ, 5,000 10,000 ಕೊಡೋದು, ಏನೋ ಒಂದು ಕ್ರಿಯೆ ಅಂತ ಮಾಡಿಸ್ತಾರೆ. ಅದರಿಂದ ಏನು ಸುಮ್ಮನೆ ಗಿಡ ನೆಡ್ರಿ ಅದ್ ನೆಡ್ರಿ ಅಂತ. ಇಲ್ಲಿ ಸೇವ್ ಸಾಯಿಲ್ ಅಂತಾರೆ. ಆ ಸಾಯಿಲ್ ಮಹತ್ವ ಏನು ಉಪನಿಷತ್ತಲ್ಲಿ ಏನಿದೆ ಅದ್ರದ್ದಿಲ್ಲ. ಇಲ್ಲಿ ವೃಂದಾವನಗತ ಮೃತ್ತಿಕೆ ಜಲಪಾನ, ಮುಕ್ತಿಗೆ ಸೋಪಾನ ಅಂತ ನಾವು ತಾರತಮ್ಯ ವಿಡಿಯೋಲಿ ನೋಡಿದ್ವಲ್ಲ. ಇವಾಗ ಗೋಪಿ ಚಂದನ ಇದೆ, ಮೃತ್ತಿಕೆ ಇದೆ, ತುಳಸಿ ಮೃತ್ತಿಕೆ ಇದೆ, ವೃಂದಾವನದ ಮೃತ್ತಿಕೆ ಇದೆ, ಇದ್ರದ್ದೆಲ್ಲ ತಾರತಮ್ಯ ಇದೆ. ಅದರಲ್ಲಿರೋ ಭಗವಂತನ ಸನ್ನಿಧಾನ ತಿಳ್ಕೊಂಡ್ರೆ ಅವರು ಯಾಕೆ ಅವಾಗ ಸಾಯಿಲ್ ಮೇಲೆ ಮರ್ಯಾದೆ ಹುಟ್ಟುತ್ತೆ. ಅದನ್ನ ಯಾರು ಏನೂ ಮಾಡೋದೇ ಇಲ್ಲ. ಹಾಗೆ ಮಧ್ವ ಮತದಲ್ಲಿ ಇವರು ಶ್ರುತಿ ಸ್ಮೃತಿಗಳ ಅನುಸಾರವಾಗಿ ಅನಾದಿ ಕಾಲದಿಂದ ಏನು ಬರ್ತಾ ಇದೆ ಅದನ್ನು ಮಧ್ವಾಚಾರ್ಯರು ತೋರಿಸ್ಕೊಟ್ರು. ಅದೇ ಥರ ರಾಘವೇಂದ್ರ ಸ್ವಾಮಿಗಳು ಕೂಡ ಮಧ್ವಾಚಾರ್ಯರು, ಟೀಕಾಚಾರ್ಯರು ಇವರ ಒಂದು ಅವರ ಹಾಕ್ಕೊಟ್ಟಿರೋ ಎಲ್ಲ ಏನು ಗ್ರಂಥ ಪರಂಪರೆ ಇದೆ ಅದನ್ನು ಇವರು ವಿಸ್ತಾರ ಮಾಡಿ ಟಿಪ್ಪಣಿಕಾರರು ಎಲ್ಲ ನಮಗೆ ಅನುಗ್ರಹ ಮಾಡಿ ಅದೇ ಸಂಪ್ರದಾಯದಲ್ಲಿ ಇವರು ಬಂದಿದ್ದಾರೆ. ಹಾಗಾಗಿ ಈ ಒಂದು ವೈಭವ, ಅವರು ಪ್ರಹ್ಲಾದರಾಜರಾಗಿದ್ದರು ಅಂತ, ಅದೇ ಅವ್ರು ಬಂದಾಗೂ ನಾನು ಇದಕ್ಕೆ ಟ್ಯಾಕ್ಸ್ ಕಟ್ಟಲ್ಲ, ಅವಾಗ ಬ್ರಿಟಿಷ್ ಅವರು ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಮಂಚಾಲೆ ಗ್ರಾಮಕ್ಕೆ ನಾನು ಪ್ರಹ್ಲಾದ ಆಗಿದ್ದಾಗ ಯಜ್ಞ ಮಾಡಿದ್ದು ಅಂತ ಥಾಮಸ್ ಮೊಂಡ್ರೋಗ್ ಹೇಳ್ತಾರಲ್ಲ, ಆ ಥರ ಯಾವ್ದನ್ನ ಗುರುಗಳು ಹೇಳ್ತಾರ. ಆಮೇಲೆ ರಾಮದೇವರು ಒಂದು ಕಲ್ ಮೇಲೆ ಕೂತಿದ್ರು ಅಂತ ಅವ್ರು ನೋಡಿ ಅದರಿಂದ ಬೃಂದಾವನ ಮಾಡಿಸ್ಕೋತಾರೆ. ಅಂದರೆ ಹಿಂದಿಂದು ಅವ್ರಿಗೆ ಜ್ಞಾನ ಇದೆ. ಯಾವುದೋ 23-24ನೇ ತ್ರೇತಾಯುಗದ 28ನೇ ಕಲಿಯುಗದಲ್ಲಿ ಒಂದು ಕಲ್ಲನ್ನು ನೋಡಿ ಅಲ್ಲಿ ರಾಮದೇವರು ಬಂದಿದ್ರು ಅಂತ ಯಾರನ್ನ ಹೇಳಕ್ಕಾಗುತ್ತಾ? ಆಮೇಲೆ ಮುಂದೆ ಫಸ್ಟೇ ಒಂದು ಬೃಂದಾವನ ಮಾಡಿಸ್ಬಿಟ್ಟಿದ್ರೆ ಮುಂದೆ ನನ್ನ ಮೊಮ್ಮಗ ಬರ್ತಾನೆ ವಾದೀಂದ್ರ ಅವ್ರಿಗೆ ಅಂತ ಹೇಳ್ತಾರೆ, ನನ್ನ ಪಕ್ಕದಲ್ಲೇ ಆಗ್ಬೇಕು. ಮುಂದೆ ಇಂಥವ್ರು ಬರ್ತಾರೆ, ಅವ್ರು ಸನ್ಯಾಸಿಗಳಾಗ್ತಾರೆ. ಅದು ಅಂದರೆ ಮುಂದೊಂದು ಭೂತ ಭವ್ಯ ಭವಿಷ್ಯ ಎಲ್ಲ ತ್ರಿಕಾಲ ಜ್ಞಾನಿಗಳು ಅನ್ನೋದು ಗೊತ್ತಾಗುತ್ತೆ. ಅವ್ರದ್ದು ಚರಿತ್ರೆ ಓದಿದ್ರೆ ಇಂಥದ್ದು 1000 ಪ್ರಮೇಯಗಳು ಸಿಗುತ್ತೆ, ಇದು ಬರೀ ಒಂದು ಮಾತ್ರ. ಆ ಥರ ನಾವು ನೋಡಿಕೊಂಡ್ರೆ ಅವರು ವೇದವ್ಯಾಸ ಮುನೀಶ ಮಧ್ವ ಯತಿರಾಟ್ಟಿ ಕಾರ್ಯ ವಾಕ್ಯಾಮೃತಂ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಹಣದ ಪಾತಂಜಲ, ಅದಕ್ಕೆ ಸಂಗೀತ ಪಾರಂಗತಃ ಅಂತ. ಅವರು ಸರ್ವವಿದ್ಯಾ ಪ್ರವೀಣವನ್ನು ರಾಘವೇಂದ್ರ ಅನ್ನೋ ವಿದ್ಯತೆ. ಇವತ್ತಿರೋ ಗುರುಗಳಿಗೆ ನಾವು ನೋಡಿದ್ರೆ ಅವ್ರಿಗೆ ಪರಂಪರೆ ಇಲ್ಲ, ಗುರು ಇದಿಲ್ಲ. ಮತ್ತೆ ಅವರು ಯಾವತ್ತು ಯಾರಿಂದ ಕಲ್ತಿದಾರೋ ಅದನ್ನ ಹೇಳ್ಬೇಕು. ಶ್ರೀಕೃಷ್ಣ ಪರಮಾತ್ಮನೇ ಸ್ವಯಂ ಸಾಂದೀಪನಾಚಾರ ಹತ್ರ ಹೋಗಿ ಅವ್ರು ಗುರುಕುಲ ವಾಸ ಮಾಡಿದ್ರು. ಇದು ಒಂದು ಶಿಷ್ಟಾಚಾರ. ಸ್ವಯಂ ಮಧ್ವಾಚಾರ್ಯರೇ ಅವರು ಕೂಡ ಗುರುಕುಲ ವಾಸ ಮಾಡ್ದಂಗೆ ಮಾಡಿದ್ದಾರೆ. ಇವ್ರಿಗೆ ಯಾವ ಗುರುಗಳು ಇಲ್ಲ, ಗುರು ಪರಂಪರೆ ಇಲ್ಲ. ಅಂದ್ರೆ ಇಲ್ಲಿ ಕಲಿಯೋರ್ಗೆ ಪರಮ ಗುರು ಯಾರು? ಹಾಗಾಗಿ ಅದೆಲ್ಲ ಅಪ್ರಾಮಾಣಿಕವಾದ. ಅವರು ಹರಿಭಕ್ತಿ, ಗುರುಭಕ್ತಿ, ವಾಯುದೇವರು, ಮತ್ತೆ ಅದಕ್ಕೆ ಏನು ಪ್ರಮಾಣ ಯಾವ ವೇದ ಪುರಾಣಗಳಲ್ಲಿದೆ? ಹಂಗಿಲ್ಲ. ರಾಘವೇಂದ್ರ ಗುರುಗಳಿಗೆ ಅವರು
ಪುರಾಣಾದಿಗಳಲ್ಲಿ ಇವ್ರು ಶಂಕುಕರ್ಣ ಅಂತ ಪ್ರಮಾಣ ಇದೆ. ಅವ್ರ ಜೀವನದಲ್ಲಿ ಅವ್ರು ಪ್ರಹ್ಲಾದರಾಜರು ಅಂತ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ರಥದಲ್ಲಿ ಪ್ರಹ್ಲಾದರಾಜರದ್ದೇ ಇಡ್ತಾರೆ, ಎಲ್ಲರೂ ಸಂಪ್ರದಾಯದಲ್ಲಿ ಬಂದಿದೆ. ಹಾಗಾಗಿ ನಾವು ಅನೇಕ ವಿಚಾರಗಳನ್ನು ನೋಡಿದ್ರು ಈ ಗುರುಗಳು ಎಷ್ಟೋ ಜನ ಈ ಕಲಿಯುಗದಲ್ಲಿ ಬೀದಿಗೆ ಒಬ್ಬೊಬ್ರು ಫೇಕ್ ಬಾಬಾಗಳು ಬರ್ತಾರೆ. ಅವ್ರು ಏಕ್ ದಿನ ಕಾ ಸುಲ್ತಾನ್ ಅಂತಾರಲ್ಲ, ಅವ್ರ ಇವತ್ತಿರ್ತಾರ ನಾಳೆ ಇರಲ್ಲ. ಅವ್ರದ್ದು ಯಾವುದು ಅವ್ರ ಹಿಂದೇನೂ ಯಾರೂ ಇಲ್ಲ, ಅವ್ರ ಮುಂದೇನೂ ಯಾರೂ ಇಲ್ಲ. ಅಂದ್ರೆ ಅವ್ರನ್ನ ಯಾರು ಫಾಲೋ ಮಾಡ್ತಾರೋ ಅವ್ರದ್ದು ಕತೆ ಹಂಗೆ ಆಗುತ್ತೆ. ಹಾಗಾಗಿ ನಾವು ಮೋಕ್ಷ ಬೇಕು ಅಂತ ಇರೋರು ಯಾವತ್ತೂ ಸರಿಯಾದ ಗುರು ಪರಂಪರೆಯನ್ನ, ಅಂದ್ರೆ ವೇದ ಪುರಾಣಗಳ ಪ್ರಮಾಣೀಕರಿಸಿರ್ಬೇಕು. ಅಂತ ಗುರು ಪರಂಪರೆಯಲ್ಲಿ ಇದ್ರೆ ಮಾತ್ರ ಅವಾಗ ಒಳ್ಳೇದಾಗತ್ತೆ. ಆದ್ರೆ ಈಗ ಎಷ್ಟೊಂದ್ ಜನ ಅವ್ರ ಹಿಂದೆನೆ ಹೋಗ್ತಾರಲ್ಲ ಗುರುಗಳೇ. ಈಗ ಅವ್ರಿಂದಾನೇ ಅಟ್ರಾಕ್ಟ್ ಆಗ್ತಾರೆ, ಮತ್ತೆ ಅವರು ಹೇಳಿದ್ದನ್ನೆಲ್ಲ ಮಾಡಿ ಅವ್ರೂ ಒಂದ್ ರೀತಿ ಚೆನ್ನಾಗೇ ಇದ್ದಾರೆ, ಉದ್ಧಾರ ಆಗಿದ್ದಾರೆ ಅಂತಾನೆ ಅನ್ಸತ್ತೆ. ಯಾರಿಗೂ ಏನು ನಷ್ಟ ಆಗಿಲ್ಲ ಅಥವಾ ಏನು ಹಾನಿ ಆಗಿಲ್ಲ ಅಂತ ಕಾಣಿಸತ್ತಲ್ಲ, ಅದನ್ನ ಹೇಗೆ ನೋಡ್ಬೋದು? ಅದೇ ಅದು ಅಟ್ರಾಕ್ಟ್ ಆಗಕ್ಕೆ ಮೊದಲನೇ ಒಂದು ಕಾರಣ ಏನಂದ್ರೆ ಅವರು ಗುರುಗಳೇ ನಿಮ್ ಮೈಕ್ ಸ್ವಲ್ಪ ಸರಿ ಮಾಡಿ. ಅದೇ ಅಲ್ಲಿ ಯಾಕೆ ಆಕರ್ಷಿತರಾಗ್ತಾರೆ ಅಂದ್ರೆ ಒಂದು ಅಜ್ಞಾನದಿಂದ. ಅಂದ್ರೆ ಒಂದು ಗುರು ಅಂದ್ರೆ ಏನು, ಗುರು ಲಕ್ಷಣ ಏನು ಅದೆಲ್ಲ ಗೊತ್ತಿರಬೇಕು. ಅಂದ್ರೆ ವೇದ ಪುರಾಣಗಳಲ್ಲಿ ನಾವು ಯಾರನ್ನ ಗುರು ಅಂತ ಕರಿಬೇಕು, ಅವ್ರು ಸ್ವಯಂ ಎಲ್ಲ ಅಧ್ಯಯನ ಮಾಡಿರ್ಬೇಕು. ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಲ್ಲ, ರಾಘವೇಂದ್ರ ಸ್ವಾಮಿಗಳು ಇವಾಗ ಅವ್ರು ಏನೋ ಒಂದು ಪವಾಡ ತೋರಿಸ್ತಾರೆ, ಇವ್ರು ಅದಕ್ಕೆ ಎಲ್ಲರೂ ಬಲಿಪಶು ಆಗ್ತಾರೆ. ಅಥವಾ ಒಳ್ಳೆ ವಾಗ್ಮಿಗಳು ಏನೋ ಮಾತಾಡ್ತಾ ಇರ್ತಾರೆ ಜನರಲ್ಲಿ, ಆದ್ರೆ ಆ ಮಾತಾಡ್ತಾ ಇರೋದ್ರಲ್ಲಿ ಏನೂ ಹುರುಳಿರಲ್ಲ. ನಿಜವಾಗ್ಲೂ ಒಬ್ರು ಶಾಸ್ತ್ರ ಏನಾದ್ರು ಒಂದು ಸುಧಾ ಪಂಡಿತರನ್ನ ಕರ್ಕೊಂಡೋಗಿ ಕೂಡಿಸಿದ್ರೆ ಅವ್ರು ಹೇಳ್ತಾ ಇರೋದೆಲ್ಲ ತಪ್ಪು ಅಂತ ತೋರಿಸ್ಬಿಡ್ತಾರೆ. ಆದ್ರೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಏನು? ಇವಾಗ ಭಗವದ್ಗೀತೆ ಪ್ರಸ್ಥಾನ ನಾವು ಗೀತಾ ವಿವೃತ್ತಿದ್ ನೋಡಿದ್ವಿ. ಹಂಗ್ ಸೂತ್ರ ಪ್ರಸ್ಥಾನ, ಬ್ರಹ್ಮಸೂತ್ರ ಭಾಷ್ಯಾದಿಗಳಿಗೆ ಅವರು ಎಲ್ಲ ಟೀಕಾರಾಯರ ಗ್ರಂಥಗಳಿಗೆಲ್ಲ ಟಿಪ್ಪಣಿ ಬರೆದಿದ್ದಾರೆ. ಆಮೇಲೆ ಅಣುಭಾಷ್ಯಗೆ ತತ್ವಮಂಜರಿ, ಮತ್ತೆ ಶ್ರುತಿ ಪ್ರಸ್ಥಾನ ತಗೊಂಡ್ರೆ ವೇದಾದಿಗಳಿಗೆಲ್ಲ ಅರ್ಥಗಳನ್ನು ಕೊಟ್ಟಿದ್ದಾರೆ. ಉಪನಿಷತ್ ಪ್ರಸ್ಥಾನ ದಶೋಪನಿಷತ್ತುಗಳು ಖಂಡಾರ್ಥ, ಹಾಗೆ ಪುರಾಣ ಇತಿಹಾಸಗಳು ರಾಮಾಯಣ ಮಹಾಭಾರತ ಇದಕ್ಕೆಲ್ಲ ರಾಮಚಾರಿತ್ರ ಕೃಷ್ಣ ಚಾರಿತ್ರ ಮಂಜರಿ. ಪ್ರಕರಣ ಪ್ರಸ್ಥಾನಗಳು ದಶ ಪ್ರಕರಣಗಳಿಗೆಲ್ಲ. ಅಂದ್ರೆ ಇವತ್ತು ನಾವು ಒಂದು ಜನಸಾಮಾನ್ಯರು ತಗೊಂಡ್ರು ಕೂಡ ಅವ್ರು ಇವತ್ತೊಂದು ನಾಳೆ ಒಂದೆಲ್ಲ ಪರಸ್ಪರ ವಿರುದ್ಧ ಹೇಳ್ತಾ ಇರ್ತಾರೆ. ಯಾರು ಇವತ್ತಿರೋರು ಅವ್ರಿಗೆ ಏನಂದ್ರೆ ಏನೋ ಒಂದು ಫೌಂಡೇಶನ್ ತೆಗ್ದಿರ್ತಾರೆ, ಒಂದೊಂದು ಊರಲ್ಲೂ ಅದನ್ನ ತೆಗಿತಾ ಹೋಗ್ತಾರೆ. ಇನ್ನೊಬ್ರು ಆರ್ಟ್ ಆಫ್ ಫಾರ್ಮಿಂಗ್ ಅಂತ ಏನೋ ಒಂದು ರೈತಂಗೆ ಹೇಳ್ಕೊಡಕ್ ಹೋಗ್ತಾರೆ. ಆದ್ರೆ ಫಸ್ಟ್ ಅವನ್ ಫಾರ್ಮಿಂಗ್ ಮಾಡಿರ್ಬೇಕು, ಅಥವಾ ಅವ್ರ ಅಪ್ಪ ತಾತ ಫಾರ್ಮಿಂಗ್ ಮಾಡಿರ್ಬೇಕಲ್ಲ, ಅವನ್ ಜಮೀನೇ ನೋಡಿಲ್ಲ. ಹಂಗ ಅಂತರಂಗದಲ್ಲಿ ಹರಿಯ ಕಾಣದವು ಹುಟ್ಟು ಕುರುಡನು ಅಂತ ಇವ್ರು ಏನನ್ನ ಹೇಳ್ಬೇಕಾದ್ರೆ ಇಲ್ಲಿ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ, ಅಪರೋಕ್ಷ ಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳು. ಅವ್ರ ದೇವ್ರ ಬಗ್ಗೆ ಹೇಳಿದ್ರೆ ಅವ್ರ ದೇವ್ರನ್ನ ನೋಡಿದ್ದಾರೆ. ಬೇರೆಯವರು ಅವ್ರು ಸುಮ್ಮನೆ ಏನೋ ಯಾವುದೋ ಒಂದು ಶಿವ ಅದು ಇದು ಅಂತ ಇಟ್ಕೊಂಡಿರ್ತಾರೆ. ಅವ್ರಿಗೆ ರುದ್ರದೇವ್ರು ಯಾವ ತಾರತಮ್ಯದಲ್ಲಿ ಎಷ್ಟನೇ ಕಕ್ಷೆ ಅಂದ್ರೆ ಗೊತ್ತಿಲ್ಲ. ಅವ್ರು ಯಾಕೆ ರಾಮ ದೊಡ್ಡವನ ಶಿವ ದೊಡ್ಡವನ ಅಂದ್ರೆ ಗೊತ್ತಿಲ್ಲ, ಇಲ್ಲ ಎರಡೂ ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಹಂಗೆ ವೇದ ಪುರಾಣಗಳು ಒಂದು ಕಿಂಚಿತ್ ಅಲ್ಪ ಜ್ಞಾನವೂ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರನ್ನ ಹಿಡ್ಕೊಳ್ಳೋದ್ರಿಂದ ಏನೂ ಬರಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅನಾದಿತಃ ಸತ್ಸಂಪ್ರದಾಯ ಶ್ರೀಮದ್ ವೈಷ್ಣವ ಪ್ರತಿಷ್ಠಾಪನಾಚಾರ್ಯ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಹಾಗೆ ನಾವು ಅವ್ರ ಪವಾಡಗಳು ಮಾಡ್ತಾ ಇರ್ತಾರೆ, ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಗ್ರಂಥ ಪವಾಡ ನೋಡ್ಬೇಕು ನಾವು, ಅದು ದೊಡ್ಡದು. ಯಾಕಂದ್ರೆ ಒಂದು ಪವಾಡ ಅನ್ನೋದು ಒಂದು ದೇಶಕ್ಕೆ ಒಂದು ಕಾಲಕ್ಕೆ ಸೀಮಿತ ಆಗಿರುತ್ತೆ. ಇವಾಗ ಯಾರೋ ಒಬ್ರಿಗೆ ಅನುಭವಕ್ಕೆ ಬರುತ್ತೆ, ಅದಾದ್ಮೇಲೆ ಅದರಿಂದ ಏನು ಆ ಪವಾಡ ಅಂತ ಕೇಳಿದ್ರೆ ಒಂದು ಮಹಾತ್ಮೆ ಅವ್ರ ಮಹಾತ್ಮರು ಅನ್ನೋದು ಗೊತ್ತಾಗೋದು ಬಿಟ್ರೆ ಅದು ಸುಳ್ಳು ಇರ್ಬೋದು, ನಿಜಾನೂ ಇರ್ಬೋದು. ಅದಕ್ಕೆ ರಾಯರು ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ಅವರು ನಮ್ಮ ಮಧ್ವ ಮತದಲ್ಲಿ ಸಾಮಾನ್ಯವಾಗಿ ಪವಾಡಗಳು ತೋರಿಸಲ್ಲ. ಯಾಕಂದ್ರೆ ಪವಾಡ ತೋರಿಸೋದ್ರಿಂದ ಅವ್ರ ಹಿರಿಮೆ ಗರಿಮೆಗಳು ಸ್ಫುಟ ಆಗುತ್ತೆ ಹೊರಟ್ಬಿಟ್ರೆ ಅದರಿಂದ ಭಕ್ತರು ಮತ್ತೆ ಅವ್ರ ಸಾಧನೆ ಮಾಡಲೇಬೇಕು. ಇವಾಗ ನಾನೇನೋ ಪವಾಡ ಮಾಡಿದೆ, ನನ್ನ ಶಿಷ್ಯರಿಗೆ ಅದರಿಂದ ಏನಿಲ್ಲ.
ನನ್ನ ಮೇಲೆ ಭಕ್ತಿ ಹುಟ್ಬೋದು, ಆದ್ರೆ ಅವ್ರು ಮತ್ತೆ ಜಪ ತಪ ಅನುಷ್ಠಾನ ಸಾವಿರಾರು ಜನ್ಮದ ಸಾಧನೆ ಮಾಡಿದ್ರೆ ಮಾತ್ರ ಅವ್ರು ಉದ್ಧಾರ ಆಗೋದು. ಅದಕ್ಕೆ ಇಲ್ಲಿ ಪವಾಡ ಮಾಡ್ದಂಗೆ ಏನೋ ಒಂದು ಮೋಸ ಮಾಡಿ ಅವ್ರ ಹತ್ರ ದುಡ್ಡು ತಗೊಳ್ಳೋದು ಒಂದೇ ತಂತ್ರಗಾರಿಕೆ. ಇದು ಮೇಲ್ನೋಟಕ್ಕೆ ಕಾಣೋದು ದುಡ್ಡನ್ನ ಹೋಗೋದು. ಇನ್ನೊಂದು ಅಧ್ಯಾತ್ಮದ ತಗೊಂಡ್ರೆ ಇವಾಗ ನಮ್ಗೆ ಯಾರೋ ಒಬ್ರು ಏನೋ ಲಿಂಕ್ಗಳು ಕಳಿಸ್ತಾ ಇರ್ತಾರೆ, ಯು ಹ್ಯಾವ್ ಒನ್ 1.5 ಮಿಲಿಯನ್ ಡಾಲರ್ ಇದು ಅಂತ ಇಮೇಲ್ ಬರುತ್ತೆ, ಅಥವಾ SMS. ಆ ಲಿಂಕ್ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಅಕೌಂಟ್ದೆಲ್ಲ ಖಾಲಿ ಆಗೋಗ್ಬಿಡುತ್ತೆ. ಹಂಗೆ ನಾವು ಯಾರಿಗನ್ನ ಹೋಗೊಂದು ನಮಸ್ಕಾರ ಹಾಕಿದ ತಕ್ಷಣ ನಮ್ಮ ಪುಣ್ಯ ನಮ್ಮ ಕರ್ಮ ಎಲ್ಲ ಅವ್ರ ವಶಕ್ಕೆ. ಅವ್ರು ಏನೇನೋ ಯಾವ್ದ್ಯಾವ್ದೋ ಕ್ಷುದ್ರ ದೇವತೆಗಳು ಕ್ಷುದ್ರ ಆರಾಧನೆಗಳು ಮಾಡಿ ಏನೇನೋ ವಶಪಡಿಸ್ಕೊಂಡಿರ್ತಾರೆ ಭೂತ ಪ್ರೇತ ಪಿಶಾಚಿಗಳನ್ನ. ಇವ್ರು ಅಲ್ಲಿ ಹೋಗಿ ಅವ್ರಿಗೆ ಯಾವಾಗ ಶರಣಾಗತರಾಗ್ತಾರೋ ಅವ್ರು ಏನೋ ಒಂದು ಅವ್ರಿಗೆ 10 ಲಕ್ಷ ಇರೋ ಜಾಬಿಂದ 30 ಲಕ್ಷ ಇರೋರ್ಗೆ 50 ಕೊಟ್ಟಂಗಿರುತ್ತೆ. ಆದ್ರೆ ಇವ್ರದ್ದು ಪುಣ್ಯಕರ್ಮಗಳನ್ನ ಅವ್ರು ತಗೊಂಡ್ಬಿಟ್ಟಿರ್ತಾರೆ. ಇದು ಹೆಂಗೆ ಅಂತಂದ್ರೆ, ಒಬ್ರು ಯಾರೋ ಒಂದು 5 ಸರಿ ತಿರುಪತಿ ಯಾತ್ರೆಗೋ ಅಥವಾ ಧರ್ಮಸ್ಥಳಕ್ಕೂ ಹೋಗಿ ಬಂದಿರ್ತಾರೆ. ಅಲ್ಲಿ ಅವ್ರ ಅನುಗ್ರಹ ಮಾಡಕ್ಕೆ ಇವ್ನಿಗೆ ಇನ್ನೂ ಕಾಲ ಪಕ್ವ ಆಗಿರಲ್ಲ. ಒಂದು ತಂದೆ ತಾಯಿಗಳು ಹೇಗೆ ಸಮಯ ಬಂದಾಗ ಕೊಡ್ತಾರೆ, ಅವ್ರ ಹತ್ರ ಇರೋ ದುಡ್ಡು ಕೇಳಿದ್ದೆಲ್ಲ ಕೊಡ್ಸಲ್ಲ ಮಕ್ಕಳಿಗೆ. ಹಂಗೆ ಯಾವುದೋ ಜನ್ಮದಲ್ಲಿ ಇವ್ರಿಗೆ ಸಕಾಲಕ್ಕೆ ಆ ಪುಣ್ಯವನ್ನೆಲ್ಲ ಇಟ್ಟು ಒಳ್ಳೆ ಗುರುಗಳನ್ನು ಒಳ್ಳೆ ಪಾಠ ತತ್ವಜ್ಞಾನವನ್ನು ಕೊಡೋಣ, ಅಥವಾ ಮುಂದೆ ಇವ್ರಿಗೆ ಯಾವುದೋ ಆಪತ್ಕಾಲ ಬರುತ್ತೆ ಅವಾಗ ಈ ಪುಣ್ಯನ ಅಲ್ಲಿ ಅಡ್ಜಸ್ಟ್ ಮಾಡಿ ಅವಾಗ ಆ ಪುಣ್ಯನ ಕೊಡಕ್ಕೆ ಇವ್ರು ಕೇಳಿದ್ದೆಲ್ಲ ಕೊಟ್ಟಿರಲ್ಲ. ಯಾವುದೋ 5 ವರ್ಷ ಆದ್ಮೇಲೆ ಇವನಿಗೊಂದು ತುಂಬಾ ದೊಡ್ಡ ಕಷ್ಟ ಬರೋದಿರುತ್ತೆ. ಅದನ್ನ ತಿಳ್ಕೊಂಡು ಅವಾಗ ಇದನ್ನು ಉಪಯೋಗಿಸಕ್ಕೆ ರಾಯರಂತ ಗುರುಗಳು, ಪುರಂದರದಾಸರು, ಜಗನ್ನಾಥದಾಸರು ಇವರೆಲ್ಲ ಆ ಥರ ಅನುಗ್ರಹ ಮಾಡ್ತಾರೆ. ಯಾಕಂದ್ರೆ ತಂದೆ ಥರ ಅವರು. ಇವ್ರಿಗೇನು ಬೇಕು, ಸ್ವಾರ್ಥಿಗಳು ಅಂದ್ರೆ ಯಾರು ಹರಿವಾಯು ಗುರುಗಳಲ್ಲಿ ಭಕ್ತರಾಗಿರಲ್ಲ ಅವರು ನಮ್ಮನ್ನು ಹಾಳು ಮಾಡಕ್ ಬಂದಿರೋದು. ಮುಖವಾಡ ಮಾತ್ರ ಅವ್ರದ್ದೆಲ್ಲ ನಮ್ಮ ಮಧ್ವ ಪರಂಪರೆಯಲ್ಲಿ ನೋಡಕ್ ತುಂಬಾ ಬೈಯೋದು, ಅವರು ಶಾಪ ಕೊಟ್ರು ಹಂಗಿರುತ್ತೆ. ಆದ್ರೆ ಅಂತರಂಗದಲ್ಲಿ ಅವ್ರು ತುಂಬಾ ಬೆಣ್ಣೆ. ಅವರು ನಾವು ತುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟನ್ನದೆ, ಸ್ವಲ್ಪ ಸೇವೆ ಮಾಡಿದ್ರು ಅನಂತ ಫಲ ಕೊಡ್ತಾರೆ. ಇಲ್ಲಿ ನಾವು ಏನ್ ಮಾಡಿದ್ರು ಅವ್ರ ಸೇವೆ ಜಾಸ್ತಿ ದುಡ್ಡು ತಗೊಂಡು ನಮ್ದೆಲ್ಲ ಪುಣ್ಯ ತಗೊಂಡು ಹೋಗಕ್ ಬಂದಿರೋದು. ಮೊದಲೇನೋ ಸ್ವಲ್ಪ ಫ್ರೀಯಾಗಿ ಕೊಟ್ಟಂಗಿರುತ್ತೆ. ಹಂಗೆ ಇವ್ರು ಹೋಗಿ ಅಲ್ಲಿ ಹೋಗಿ ಯಾವುದೋ ಬಾಬಾ ಫೇಕ್ ಬಾಬಾ ಹತ್ರ ಹೋದ್ರು, ಏನೋ ಒಂದಷ್ಟು ಕಾಣಿಕೆ ಇಟ್ರು, ಅವ್ರಿಗೆ ಒಳ್ಳೆ ಪ್ರಮೋಷನ್ ಬಂದ್ಬಿಡ್ತು. ಅವಾಗ ಇವ್ರು ಏನ್ ಅನ್ಕೊಂಡ್ರು, ನಂಗೆ ಪ್ರಮೋಷನ್ ಬಂತು ಅಂತ. ಆದ್ರೆ ಅವ್ರ 5 ಸರಿ ಧರ್ಮಸ್ಥಳಕ್ಕೆ ಹೋಗಿದ್ ಪುಣ್ಯ ಅವನ್ ತಗೊಂಡ್ಬಿಟ್ಟಿರ್ತಾನೆ. ಅವ್ರು 10 ಸರಿ ತಿರುಪತಿಗೆ ಹೋಗಿ ಬಂದಿದ್ ಪುಣ್ಯ ಅವನ್ ತಗೊಂಡಿರ್ತಾನೆ. ಇವ್ರಿಗೆ ಅದು ಗೊತ್ತಾಗಲ್ಲ. ಅದು 30 ಕೋಟಿ ಲಾಸ್ ಆಗಿರುತ್ತೆ, ಇವನಿಗೆ ಬಂದಿದ್ದು ಒಂದು 10 ಲಕ್ಷ ಬಂದಿರುತ್ತೆ. ಅದು ಕೂಡ ಜಾಸ್ತಿ ದಿನ ನಡೆಯಲ್ಲ, ಅದಕ್ಕೆಲ್ಲ ಒಂದು ಟೈಮ್ ಬೌಂಡ್ ಇರುತ್ತೆ. ನಾವು ರಾಮ ಅಂತ ಒಂದು ನಾಮಸ್ಮರಣೆ ಮಾಡಿದ್ರೆ ಅದನ್ನ ನೆಕ್ಸ್ಟ್ 1000 ವರ್ಷ ನಮ್ಮನ್ನು ಕಾಯುತ್ತೆ. ಅದಕ್ಕೆ ಟೈಮ್ ಬೌಂಡ್ ಇಲ್ಲ. ಆದ್ರೆ ಬೇರೆ ಈ ಕ್ಷುದ್ರ ಉಪಾಸನೆಗಳಿಗೆಲ್ಲ ಅದಕ್ಕೆ ಇಷ್ಟು ದಿನ ಅಂತಿರುತ್ತೆ, ಆಮೇಲೆ ಅದಕ್ಕೆ ಫಲ ಬರಲ್ಲ, ಕೊನೆಗೆ ಅದೊಂದು ದುಷ್ಫಲ ಕೊಡುತ್ತೆ. ಅಂತ ಬೇರೆಯವ್ರ ಹತ್ರ ಹೋಗೋರೆಲ್ಲ 1-2 ವರ್ಷ 3 ವರ್ಷ ಒಂದು ಟೈಮು, ಆಮೇಲೆ ಅದು ಮಾಡಿದವನ್ಗೆ ಮಾಡಿಸ್ಕೊಂಡವನ್ ಇಬ್ಬರಿಗೂ ಕೆಟ್ಟದ್ದಾಗುತ್ತೆ. ಆ ಥರ ತಗೊಂಡ್ರೆ ಇವರು ಸಶರೀರ ಬೃಂದಾವನನೇ ಆಗೋಗಿದ್ದಾರೆ. ಇವತ್ತೆಲ್ಲ ಜರಾಮರಣ ಮೋಕ್ಷ ನಾವು ಭಗವದ್ಗೀತೆ ನೋಡ್ತಾ ಇದ್ವಿ. ಇವ್ರು ಬೇರೆ ಚಿಕ್ಕ ಪುಟ್ಟ ಪವಾಡಗಳನ್ನು 1-2 ತೋರಿಸಿ, ಅಂದ್ರೆ ರಾಯರು ತುಂಬಾ ಕಾರುಣ್ಯ, ನಮೋ ಅತ್ಯಂತ ದಯಾಳುವೆ ಅಂತ ನಮ್ಮಂತ ಮಂದಮತಿಗಳಿಗೆ ನಾಳೆ ಅವ್ರಿಂತ ಫೇಕ್ ಬಾಬಾಗಳು ಬರ್ತಾರೆ. ಇವ್ರ ಶಾಸ್ತ್ರದಲ್ಲಿ ಶಾಸ್ತ್ರೇ ದೇವಗುರು ಅಂತ ಹೇಳ್ತಾರೆ, ಗುರುಗುಣಸ್ತವನದಲ್ಲಿ ಅಲ್ಲೆಲ್ಲ. ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿ ಭುವಿ ಭಗವತ್ ಪಾದಲ. ಇವಾಗ ಬೀಜ ವೇದವ್ಯಾಸರು ಅಂದ್ರೆ ಅಂಕುರ ಮಧ್ವಾಚಾರ್ಯರಿಂದ, ಆಮೇಲೆ ಪ್ರತ್ಯರಿಷತ್ ಜಯಂ ಟೀಕಾರಾಯರಿಂದ ಶಾಖೋಪಶಾಖಗಳು, ಆಮೇಲೆ ಪುಷ್ಟಿತೋಯಂ ಜಯೇಂದ್ರ ವಿಜೇಂದ್ರ ಸ್ವಾಮಿಗಳಿಂದ, ಇವಾಗ ಈ ಫಲಾನೇ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. ಅಷ್ಟು ಗ್ರಂಥ ಪರಂಪರೆಯನ್ನೆಲ್ಲ ಇವರು ಉದ್ಧಾರ ಮಾಡಿ ನಮಗ್ ಮಧ್ವಶಾಸ್ತ್ರನ ಪ್ರತಿನಿತ್ಯದಲ್ಲೂ ಹೆಂಗ್ ಅನುಸಂಧಾನ ಮಾಡ್ಕೋಬೇಕಂತ, ಹೇಗೆ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಕೊಟ್ಟು ಸಮಗ್ರ ದಾಸ ಸಾಹಿತ್ಯದ ಒಂದು ಸಾರವನ್ನು ತಂದುಕೊಟ್ರು, ಹಂಗೆ ವ್ಯಾಸ ಸಾಹಿತ್ಯದ ಸಾರವನ್ನ ಸುಮಾರು 50 ಗ್ರಂಥಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ. ಅದೇ ತರ ಇವರು ಇಷ್ಟು ಸಾಲದು ಅಂತ ಸಶರೀರವಾಗಿ ಬೃಂದಾವನ ಅಂದ್ರೆ ನಾನು ಮನುಷ್ಯ ಅಲ್ಲ ಅಂತ ಇವ್ರು ತೋರಿಸ್ಬಿಟ್ಟಿದ್ದಾರೆ. ಅದೇ ಇವತ್ತು ಯಾವ್ದಾದ್ರು ಫೇಕ್ ಬಾಬಾಗಳು ಆ ತರ ಏನಾದ್ರು ಮಾಡಿದಾರ? ಅವರೇ ಆಸ್ಪತ್ರೆಗೆ ಹೋಗೆಲ್ಲ ಅದು ಇದು ತಗೋತಾ ಇರ್ತಾರೆ, ಬೆಳಿಗ್ಗೆ ಆದ್ರೆ ಒಂದು ಮಾತ್ರೆ ತಗೋತಾ ಇರ್ತಾರೆ. ಹಾಗಾಗಿ ಇವ್ರ ಗುರು ಅಂದ್ರೆ ಬೃಹಸ್ಪತಿ,
ಅವ್ರ ಗುರುವಾರ ಅಂದ್ರೆ ಏನು, ನವಗ್ರಹಗಳ ತಾರತಮ್ಯ ಗೊತ್ತಿರಲ್ಲ, ಅವ್ರ ಜ್ಯೋತಿಷ್ಯನೇ ನಂಬಲ್ಲ ಅವ್ರು ಇವತ್ತಿರೋ ಗುರುಗಳು. ಯಾಕಂದ್ರೆ ನಂಬಿದ್ರೆ ಎಲ್ಲಿ ಬೇರೆಯವ್ರ ಬ್ರಾಹ್ಮಣರ ಹತ್ರ ಹೋಗಿ ಅಲ್ಲಿಂದ ವೇದ ಪುರಾಣ, ಜ್ಯೋತಿಷ್ಯ ಅಂದ್ರೆ ವೇದಾಂಗ, ವೇದ ಪುರಾಣ ನಂಬ್ಕೊಂಡ್ರೆ ಇವ್ರ ಬಂಡವಾಳ ಬಯಲಾಗೋಗುತ್ತೆ. ಹಂಗೊಬ್ಬನ್ ವೇದ ಒಪ್ಪಿದ್ರೆ ಪುರಾಣ ಒಪ್ಪಲ್ಲ, ಪುರಾಣ ಒಪ್ಪಿದ್ರೆ ಇನ್ನೊಬ್ನಿಗೆ ಸಂಸ್ಕೃತನೇ ಬರಲ್ಲ, ಇನ್ನೊಬ್ಬನು ಅವ್ರ ಗುರು ಪರಂಪರೆ ಇರಲ್ಲ. ಹಿಂಗೆ ನಾವು ಶ್ರುತಿ ಸ್ಮೃತಿಗಳನ್ನ ನೋಡ್ಕೊಂಡು ಹೋದ್ರೆ, ಒಂದೊಂದೇ ಫಿಲ್ಟರ್ ಆಗ್ತಾ ಹೋದ್ರೆ ಇವತ್ತಿರೋ ಎಲ್ಲ ಫೇಕ್ ಬಾಬಾಗಳು ಅದರಲ್ಲಿ ಡಿಸ್ಕ್ವಾಲಿಫೈ ಆಗೋಗ್ತಾರೆ. ಹಾಗಾಗಿ ನಾವು ಏನು ಅಂತ ಆರೋಹಣ ತಾರತಮ್ಯ ಅವರೋಹಣ ತಾರತಮ್ಯ ಅಂತ ಹೇಳ್ತೀವಲ್ಲ, ಕೆಲವರು ನಾವು ಇಂಥವ್ರ ಗುರು ಇಂಥವ್ರ ಶಿಷ್ಯ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಆ ಗುರುಗಳು ಇವ್ರನ್ನ ಒಪ್ಪಿರೋದಿಲ್ಲ. ಅಲ್ಲಿನೂ ಹೋಯ್ತು ಆ ಪರಂಪರೆ. ಇವಾಗ ಹೆಂಗೆ ಎಲೆಕ್ಟ್ರಿಸಿಟಿ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿಂದ ಮನೆಗೆ ಬರಕ್ಕೆ ಫುಲ್ ಎಲ್ಲ ಸರಿಗಿರ್ಬೇಕಲ್ವ, ಕನೆಕ್ಟಿವಿಟಿ ನೆಟ್ವರ್ಕು. ಎಷ್ಟೋ ಕಡೆ ಗುರುಗಳು ಶಿಷ್ಯನ ಒಪ್ಪಿರಲ್ಲ, ಎಷ್ಟೋ ಕಡೆ ಗುರುಗಳು ಇವನ್ ನಮ್ಮ ಶಿಷ್ಯ ಯಾರೋ ಪ್ರಸಿದ್ಧಿ ಇರೋರಿದ್ರೆ ಅವ್ನು ನಮ್ಮ ಹತ್ರ ಪಾಠ ಓದಿದ್ದು ಅಂತ ಸುಳ್ಳು ಹೇಳ್ತಾ ಇರ್ತಾರೆ. ಅವಾಗ ಶಿಷ್ಯ ಅವ್ರು ನಮ್ಮ ಗುರು ಅಂತ ಒಪ್ಪಿರೋದಿಲ್ಲ. ಹಂಗೆ ಇವರೆಲ್ಲ ವಾಯುದೇವ್ರನ್ನು ಒಪ್ಪಿಲ್ಲ, ದೇವ್ರನ್ನು ಒಪ್ಪಿಲ್ಲ, ನಾನೇ ದೇವ್ರು ಅಂತ. ಇವ್ರಿಗೆ ಬಲ ಬಂದಿರೋದೇ, ಉಸಿರಾಡಿಸ್ತಾ ಇರೋದೇ ವಾಯುದೇವ್ರಲ್ವ. ಪುರಂದರದಾಸರು ತಿರುಪತಿ ವೆಂಕಟ ರಮಣ ನಿನಗೇತಕ್ಕೆ ಬಾರದೋ ಕರುಣ, ನಂಬಿದೆ ನಿನ್ನ ಚರಣ ಒಂದು ಹಾಡು ಬರುತ್ತೆ. ಅದ್ರಲ್ಲಿ ಎಲ್ಲಾ ದೇವರ ಗಂಡ ಇವ ಚಿಲ್ಲರ ದೈವದ ಮಿಂಡ ಅಂತ ಹೇಳ್ತಾರೆ. ಇವಾಗ ಗಂಡ ಆದ್ರೆ ಓಪನ್ ಆಗಿ ತೋರಿಸ್ತಾರೆ, ಮಿಂಡ ಯಾರಿಗೂ ಗೊತ್ತಿಲ್ದೇ ಇರೋ ಮೀಟ್ ಆಗ್ತಾ ಇರ್ತಾನೆ, ಬ್ಯಾಕ್ ಡೋರ್ ಎಂಟ್ರಿ. ಅದೇ ತರ ಇವ್ರು ಯಾವ್ದೋ ಒಂದು ಮಂತ್ರ ಕ್ಷುದ್ರ ಉಪಾಸನೆ, ಆ ಪಿಶಾಚಿ ಇದು, ಆದ್ರೆ ಆ ಪಿಶಾಚಿ ಯಾವ್ದೋ ಬೇಡದೇ ಇರೋ ಮಂತ್ರಗಳಲ್ಲಿ ನಿಂತು ಫಲ ಕೊಡೋದು ಹರಿವಾಯು ಗುರುಗಳೇ ಅಲ್ವಾ. ದೇವ್ರು ವಾಯುದೇವ್ರೆ ತಾನೆ ಎಲ್ಲದಕ್ಕೂ ಫಲ. ಇವ್ರು ಅದನ್ನ ಡೈರೆಕ್ಟ್ ಆಗಿ ಒಪ್ಪಕ್ ರೆಡಿ ಇಲ್ಲ, ವಾಯುದೇವ್ರ ಅನುಗ್ರಹ, ದೇವ್ರು ರಾಮದೇವ್ರು ಅಂತ. ಅದೇ ನಾವು ಕಪಿಧ್ವಜ ಅಂತ ರಾಘವೇಂದ್ರ ಸ್ವಾಮಿಗಳು ನೋಡಿದ್ರ, ರಾಯರು ಮಾಡೋದೆಲ್ಲ ಮಾಡಿ ಇದು ನಂದೆಲ್ಲ, ಎಲ್ಲ ಮಧ್ವಾಚಾರ್ಯರದು ರಾಮದೇವ್ರದು ಅಂತ ಹೇಳ್ತಾರೆ. ಅದಕ್ಕೆ ಇಫ್ ಯು ಆರ್ ನಾಟ್ ಪೇಯಿಂಗ್ ಫಾರ್ ದ, ನಮ್ಗೇನಂದ್ರೆ ಎಲ್ಲ ಬಿಟ್ಟಿ ಭಾಗ್ಯ ಬೇಕು, ನಾವೇನು ಮಾಡಲ್ಲ, ಬೇಗ ಆಗೋಗ್ಬೇಕು ಅಂತ. ಮಧ್ಯದಲ್ಲಿ ಹಂಗಿಲ್ಲ. ಇಲ್ಲಿ ಅಧಿಕಾರ, ಎಷ್ಟು ಅಧಿಕಾರ ಇದೆಯೋ, ಎಷ್ಟು ಯೋಗ್ಯತೆ ಇದೆಯೋ ಅದಕ್ಕೆ ತಕ್ಕಂಗೆ ಕೊಡ್ತಾ, ಅವಾಗ ಎಫೆಕ್ಟ್ ಆಗಲ್ಲ. ಒಂದು ಮಗುಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ಆಹಾರ ಕೊಡಬೇಕು. ಹಂಗೆ ಜ್ಞಾನ, ಹಂಗೆ ಪದವಿ, ಪವರು, ಪೊಸಿಷನ್ನು, ಇದೆಲ್ಲ ಕಾಲಕ್ಕೆ ಬರುತ್ತೆ, ಯಾವ ಕಾಲಕ್ಕೆ ಬರುತ್ತೋ ಅದನ್ನ ನಾವು ನಂಬ್ಕೋಬೇಕು ತಂದೆ ತಾಯಿಗಳು. ಹಂಗೆ ಇಫ್ ಯು ಆರ್ ನಾಟ್ ಪೇಯಿಂಗ್ ಫಾರ್ ದಿ ಪ್ರಾಡಕ್ಟ್, ಯು ಆರ್ ದಿ ಪ್ರಾಡಕ್ಟ್ ಅಂತ. ಯಾವುದು ಸುಲಭವಾಗಿ ಬರಲ್ಲ, ಅದು ತುಂಬ ಮುಂದೆ ದೊಡ್ಡ ಮಾರಿ ಹಬ್ಬ ಇದೆ ಅಂತ ತಿಳ್ಕೋಬೇಕು. ಆ ಥರ ನಾವು ಯಾವತ್ತೂ ಕೂಡ ಏನೋ ಒಳ್ಳೇದಾಗ್ತಾ ಇದೆ, ಏನೂ ಆಗಿಲ್ಲ ಅನ್ನಕ್ಕೆ, ಇವಾಗ ಯಾರೋ ಒಬ್ರು ನೈವೇದ್ಯ ತಿನ್ನಪ್ಪ ಒಳ್ಳೇದಾಗತ್ತೆ, ದಿನಾಗ್ಲೂ ದೇವ್ರ ಪೂಜೆ, ಸಾಲಿಗ್ರಾಮ್ ಪೂಜೆ ಮಾಡಿ ತಿನ್ನು ಅಂತ, ನಾನು ನೈವೇದ್ಯ ತಿನ್ನಲ್ಲ, ಏನೋ ಹೋಟ್ಲಲ್ಲೇ ತಿಂತೀನಿ, ಏನಾಗ್ತಿಲ್ಲ ಅಂತಂದ್ರೆ ಅದು ಮುಂದೆ ಆಗತ್ತೆ. ಇವಾಗ ನನ್ಗೇನ್ ಆಗ್ತಿಲ್ಲ ಅನ್ನೋ ಅಜ್ಞಾನನೇ ಅಲ್ಲಿ ಆಗೋಗಿದೆ ಅಂತ ಅರ್ಥ ಆಲ್ರೆಡಿ. ನಮ್ಗೆ ದೇವ್ರ ಸ್ಮರಣೆ ಬರ್ಬೇಕು, ವಾಯುದೇವ್ರದ್ದು ತತ್ವಜ್ಞಾನ ಬರ್ಬೇಕು ಅಂತಂದ್ರೆ ನಾವು ವಿಧಿ ನಿಷೇಧಗಳನ್ನೆಲ್ಲ ಪಾಲಿಸ್ಬೇಕು. ಗುರುಭಕ್ತಿ ಬೇಕಾದ್ರೆ ನಾವು ಎಲ್ಲ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದನ್ನ ಅರ್ಥ ಮಾಡಿಕೊಂಡು ಒಳ್ಳೆ ಸದ್ಗುರುಗಳನ್ನು ಆಶ್ರಯಿಸಿದ್ರೆ ಅವರವಾಗ ಗುರುಭಕ್ತಿಗಳ ಮೂಲಕ ಹರಿಭಕ್ತಿ ಬರುತ್ತೆ. ಅವಾಗ ಜ್ಞಾನ ಬಂದಾಗ ಆ ಸಾಧನೆಯಿಂದ, ಹೇಗೆ ನಾವು ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ತದ್ದರ್ಶನಂ ದುರಿತ ಕಾನನ ದಾವಭೂತಂ ಅಂತ ಹೇಳ್ತೀವಲ್ಲ, ಭಗವದ್ಗೀತೆಯಲ್ಲಿ ಜ್ಞಾನಾಗ್ನಿ ಅಂತ, ಅವಾಗ ಎಲ್ಲ ದುರಿತಗಳು ಪರಿಹಾರ ಆಗಿ ಅವನು ಮೋಕ್ಷ ಮಾರ್ಗದಲ್ಲಿ ಮುಂದೆ ಸಾಕ್ತಾನೆ. ಹಂಗೆ ನಾವು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡ್ಕೊಂಡ್ರೆ ಅದೇ ನಿಜವಾದ ಯೋಗ, ಧ್ಯಾನ. ಮತ್ತೆ ನಾವೇನೇನು ಹರಿಭಜನೆ, ಕಲಿಯುಗದಲ್ಲಿ ಸಂಕೀರ್ತನೆ ಒಂದೇ. ಅವರು ಹೇಗೆ ನಮಗೆ ಗೀತಾರ್ಥವನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ, ಅವ್ರ ಜೀವನ ಚರಿತ್ರೆ ರಾಘವೇಂದ್ರ ವಿಜಯ ಪ್ರವಚನ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಶ್ರೀ ಮಧ್ವಮತ ವರ್ಧನ ವಿಜಯೇಂದ್ರ ಕರಾಬ್ಜೋತನ್ ಸುಧೀಂದ್ರ ವರಪುತ್ರಕಃ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆದ್ರೆ ಅವಾಗ ವೇದ ಪುರಾಣಗಳದೆಲ್ಲ ನಮಗೆ ಅನುಗ್ರಹ, ಅದರದೆಲ್ಲ ಅರ್ಥಾನುಸಂಧಾನ ಗೊತ್ತಾಗತ್ತೆ. ಈ ಎಲ್ಲ ಹಿನ್ನೆಲೆಗಳಿಂದ ನೋಡಿದ್ರೆ ನಮಗೆ ಅವಾಗ ಈ ಯಾವುದೇ ಫೇಕ್ ಬಾಬಾಗಳು ಅವರಲ್ಲಿ ಭಕ್ತಿ ಹುಟ್ಟಲ್ಲ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಈಗ ಅಂದ್ರೆ ರಾಯರ ಮಹಿಮೆನು ಹೇಳಿದ್ರಿ, ಹಾಗೇನೆ ಆ ದೃಷ್ಟಾಂತ ತುಂಬಾ ಚೆನ್ನಾಗಿತ್ತು. ಯಾವುದೋ ಒಂದು ಸ್ಪ್ಯಾಮ್ ಇಮೇಲು ಅಥವಾ SMS ಬರುತ್ತೆ, ಈ ಲಿಂಕ್ ಕ್ಲಿಕ್ ಮಾಡಿ ನಿಮ್ಗೆ $1 million ಸಿಗತ್ತೆ ಅಂತೆಲ್ಲ ಬರುತ್ತಲ್ಲ,
ಅದು ತುಂಬಾನೇ ಮನಸ್ಸಿಗೆ ಮುಟ್ಟಿತು. ಆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ. ಮತ್ತೆ ಆ, ಈಗ ಫೇಕ್ ಬಾಬಾಗಳನ್ನ ಹೇಗೆ ನಾವು ಯಾವ ರೀತಿ ನಾವು ನೋಡಬೇಕು, ಹೇಗೆ ಡಿಸ್ಟಿಂಗ್ವಿಷ್ ಮಾಡಬೇಕು ಅಂತಲೂ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದು ಅದೇ ಸರಸ್ವತಿ ಇವರು ಪೀಠಾರೋಹಣ ಮಾಡುವಾಗ ಇದನ್ನ ನಾವು ಲಾಸ್ಟ್ ವಿಡಿಯೋಲು ಒಂದ್ಸತಿ ಮಾತಾಡಿದ್ವಿ. ಅವ್ರ ರಾಯರು ನನಗೆ ಬೇಡ, ಇನ್ನೂ ಅಷ್ಟು ಜ್ಞಾನ ಇಲ್ಲ ಅಂತ ಅಂದ್ರೆ ವಿನಯಪೂರ್ವಕವಾಗಿ ಸುಧೀಂದ್ರ ತೀರ್ಥರ ಹತ್ರ ಹೇಳಿದಾಗ ಸರಸ್ವತಿನೇ ಸಾಕ್ಷಾತ್ ಬಂದು ನೀನು ಕೂತ್ಕೊಳ್ಳೇಬೇಕು ಅಂತ ಅದಕ್ಕೆ ವಾದೀಂದ್ರ ತೀರ್ಥರು ಹೇಳ್ತಾರೆ. ಅವ್ರು ಅಂದ್ರೆ ನಾಲ್ಗೆ ಮೇಲೆ ಸ್ವಯಂ ಸರಸ್ವತಿ ನರ್ತನೆ ಮಾಡಿದಾಗ ಅವರು ಹೂಗಳೆಲ್ಲ ನಾಲ್ಗೆ ಮೇಲೆ ಬಿದ್ದರೆ ಅದೇ ವೇದಿಕೆ, ಅವಾಗ ಪರಿಮಳ ಬರುತ್ತಲ್ಲ, ಅದೇ ಪರಿಮಳ ಗ್ರಂಥ ಅಂತ. ಹಂಗ ಅಣುಭಾಷ್ಯಕ್ಕೆ ಅನಂತ ವೇದಗಳು, ಅದರ ಅರ್ಥ ಎಲ್ಲ ಮಧ್ವಾಚಾರ್ಯರು ಸೂತ್ರ ಭಾಷ್ಯಗಳಲ್ಲಿ ಅದನ್ನು ಮತ್ತೆ ಅಣುಭಾಷ್ಯ ಅಂತ ಇನ್ನೂ ಪುಟ್ಟದು ಮಾಡಿದಾಗ ಹೇಗೆ ಅಣುಭಾಷ್ಯ ಮತ್ತೆ ಅನಂತ ವೇದಗಳು, ಅದೇ ಅನಂತ ವೇದಗಳು ಹೆಂಗೆ ಬ್ರಹ್ಮಸೂತ್ರ ಭಾಷ್ಯ ಹೇಳ್ತಾ ಇದೆ, ಅದು ಹೆಂಗೆ ಅಣುಭಾಷ್ಯ ಅಲ್ಲಿದೆ, ಇದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು ಕೃಷ್ಣ ಹೇಗೆ ಯಶೋದೆಗೆ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ್ನೋ ಆ ಥರ ರಾಯರ ಗ್ರಂಥ ಇದೆ ಅಂತ. ಹಿಂಗೆ ಎಲ್ಲ ಪ್ರತಿಯೊಂದು ಗ್ರಂಥಕ್ಕೂ ವಾದೀಂದ್ರ ತೀರ್ಥರು ಅದನ್ನ ಗುರುಗುಣ ಸ್ತವನ ಅಂತ ಒಂದು ಸ್ತೋತ್ರ ಮಾಡಿ ಅದರಲ್ಲಿ ಪ್ರತಿಯೊಂದು ಗ್ರಂಥದ್ದು ಮಹಿಮೆ ಹೇಳ್ತಾರೆ. ಅವಾಗ ರಾಘವೇಂದ್ರ ಸ್ವಾಮಿಗಳು ಬೃಂದಾವನನೇ ಅಲ್ಲಾಡುತ್ತೆ ಅಂತ ಪ್ರತೀತಿ ಇದೆ. ಅಂದ್ರೆ ಅಲ್ಲಿ ರಾಮಕೃಷ್ಣ ನರಹರಿ ವೇದವ್ಯಾಸ ದೇವರಿದಾರಲ್ಲ, ಅವರು ಸಂತೋಷ ಪಟ್ರು. ಅಂದ್ರೆ ಅವ್ರ ಭಕ್ತರಾದ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇಂಥ ಒಂದು ಕೃತಿ ಬಂತು ಅಂತ. ಹಂಗೆ ನಮಗೆ ಮೋಕ್ಷ ಸಾಧನೆ ಆಗ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಜರಾಮರಣ ಮೋಕ್ಷಾಯ ಅಂತ. ಅವ್ರಿಗೆ ಜರಾನೂ ಇಲ್ಲ, ಯೋಗಿಗಳು 300 ವರ್ಷ ಆದ್ರೂ ಇವತ್ತೆಲ್ಲಾರ್ಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಜರ ಮರಣ ಯಾವುದೂ ಇಲ್ಲ ಅವ್ರಿಗೆ. ಅಂದ್ರೆ ಭಗವದ್ಗೀತೆ ನಿಜವಾಗ್ಲೂ ಅರ್ಥ ಬರೆಯಕ್ಕೆ ನಮ್ಗೆ ರಾಘವೇಂದ್ರ ಸ್ವಾಮಿಗಳು, ಜಯತೀರ್ಥರು, ಮಧ್ವಾಚಾರ್ಯರೇ ನಮಗ್ ಸಮರ್ಥರು. ಧನ್ಯವಾದ ಗುರುಗಳೇ. ಮತ್ತೆ ಇದೇ ರೀತಿ ಬೇರೆ ನಿಮ್ಮ ವೀಕ್ಷಕರಿಗೆ ಬೇರೆ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಮತ್ತೆ pavanavijayate@gmail.com ಈ ಇಮೇಲ್ ಐಡಿಗೆ ಕಳಿಸ್ಬೋದು ನಿಮ್ಮ ಪ್ರಶ್ನೆಗಳನ್ನು. ಗುರುಗಳೇ, ಇದೇ ರೀತಿ ಮುಂದೆನೂ ಬಂದು ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಅಂದ್ರೆ ನಮ್ಗೆ ಎಷ್ಟು ಗೊತ್ತಿದ್ರೆ ಅಷ್ಟು, ಎಲ್ಲ ಪ್ರಶ್ನೆ ಬಂದಿದ್ದಕ್ಕೆಲ್ಲ ನಮಗಿರೋ ಅಲ್ಪ ಜ್ಞಾನದಲ್ಲಿ ಏನಾದರೂ ಗೊತ್ತಿದ್ರೆ ಹೇಳೋದು. ಖಂಡಿತ ಗುರುಗಳೇ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.